ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ದಾಂಡೇಲಿಯಲ್ಲಿ ಪ್ರತಿಭಟನೆ, ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಕೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ನಲ್ಲಿ ಲಘುವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ದಲಿತ ಪರ ವಿವಿಧ ಸಂಘಟನೆಗಳು ಹಾಗೂ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಸಮುದಾಯಗಳ ವತಿಯಿಂದ ಇಂದು ಸೋಮವಾರ ಸಂಜೆ 5 ಗಂಟೆ ಸುಮಾರಿಗೆ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿ ರಾಷ್ಟ್ರಪತಿಗಳಿಗೆ ಬರೆದ ಮನವಿಯನ್ನು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಮೂಲಕ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಅಜನಾಳ, ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕರಾದ ಗೋವಿಂದ ಮೇಲಗೇರಿ, ಅಲ್ಪಸಂಖ್ಯಾತ ಸಮುದಾಯದ ಯುವ ಮುಖಂಡರಾದ ಜಾಫರ್ ಮಾಸನಗಟ್ಟಿ ಅವರು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ತಕ್ಷಣ ರಾಜೀನಾಮೆ ನೀಡಬೇಕು. ಅಂಬೇಡ್ಕರ್ ಅವಮಾನಿಸಿದವರು ಒಂದು ಕ್ಷಣವೂ ಅಧಿಕಾರದಲ್ಲಿ ಮುಂದುವರಿಯಬಾರದು. ಕೂಡಲೇ ರಾಜೀನಾಮೆಯನ್ನು ಪಡೆಯಬೇಕೆಂದು ಆಗ್ರಹಿಸಿದರು. ಅಮಿತ್ ಶಾ ನೀಡಿರುವ ಹೇಳಿಕೆ ದೇಶದ ಸಂವಿಧಾನದ ಅಡಿಪಾಯವನ್ನೇ ದ್ವೇಷಿಸಿ ಅಲುಗಾಡಿಸುವಂತಿದೆ. ಸಮಾಜದ ಕೆಳವರ್ಗಗಳ ಜನರ ಭಾವನೆಗಳಿಗೆ ಧಕ್ಕೆಯುಂಟಾಗಿದೆ. ಈ ದೇಶದ ಮಹಾನ್ ಚೇತನ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡುವ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಭಾವನೆಗೆ ಧಕ್ಕೆ ತರುವ ಕುಕೃತ್ಯವನ್ನು ಬಲವಾಗಿ ಖಂಡಿಸುತ್ತಿದ್ದೇವೆ ಎಂದರು. ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಕಠಿಣ ಮುನ್ನೆಚ್ಚರಿಕೆಯನ್ನು ವಹಿಸುವುದರ ಜೊತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ಸತೀಶ್ ನಾಯ್ಕ್, ರವಿ ಮಾಲ್ಕರಿ, ಶ್ರೀಕಾಂತ್ ಅಸೋದೆ, ಡಿ ಸ್ಯಾಮ್ಸನ್, ದಾದಾಪೀರ್ ನದಿಮುಲ್ಲಾ, ರಿಯಾಜ್ ಬಾಬು ಸೈಯದ್, ಗೌಸ್ ಖತೀಬ್, ರಫೀಕ್ ಖಾನ್, ಮಜೀದ್ ಸನದಿ, ವಿಜಯ್ ಚೌಹಾಣ್, ರಾಜಶೇಖರ್ ನಿಂಬಾಳ್ಕರ್ ಹಾಗೂ ದಲಿತ ಪರ ವಿವಿಧ ಸಂಘಟನೆಗಳು ಮತ್ತು ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ಸಮುದಾಯಗಳ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಅಥವಾ ಫಾಲೋವರ್ಸ್ ಆಗಲಿ ಅಥವಾ ಯಾರಾದರೂ ಅವರ ಅಭಿಮಾನಿಗಳಿದ್ದಾರ ದಲಿತರಲ್ಲಿ, ಅವರು ತಕ್ಷಣ ಬಾಬಾ ಸಾಹೇಬ್ ಅವರ ಬಗ್ಗೆ ಸ್ವಲ್ಪ ಆದರೂ ಅವರಿಗೆ ನೋವಿದ್ರೆ, ಸ್ವಾಭಿಮಾನ ಇದ್ರೆ, ಕಿಂಚಿತ್ತು ಅವರಿಗೆ ಕಿಚ್ಚನ್ನೋದಿದ್ರೆ, ಬಾಬಾ ಸಾಹೇಬ್ ಅವ್ರ ಬಗ್ಗೆ ಗೌರವ ಇತ್ತಂದ್ರೆ ಈ ಕೂಡಲೇ ಅವರು ಆ ಪಕ್ಷವನ್ನು ಬಿಟ್ಟು, ಆ ಜನರನ್ನು ಬಿಟ್ಟು ವಾಪಸ್ ಬರಬೇಕು. ನೀವು ಬದುಕಲಿಕ್ಕೆ ಸಾಕಷ್ಟು ಮೂಲಭೂತ ಹಕ್ಕುಗಳನ್ನು ಬಾಬಾ ಸಾಹೇಬ್ ಕಟ್ಟಿದ್ದಾರೆ. ನೀವು ಬೇಕಾದ ರಾಜಕೀಯ, ಯಾವ್ದು ಬೇಕಾದ ರಾಜಕೀಯ ಪಕ್ಷದಲ್ಲಿ ಹೋಗ್ಬೋದು, ಅಥವಾ ಸ್ವತಂತ್ರವಾಗಿ ನೀವು ರಾಜಕೀಯ ಮಾಡ್ಬೋದು, ಅಥವಾ ಸಾಮಾನ್ಯ ನಾಗರಿಕರಾಗಿ ನೀವು ಭಾರತ ದೇಶದಲ್ಲಿ ಬದುಕಲಿಕ್ಕೆ ಎಲ್ಲ ರೀತಿಯ ನಿಮ್ಗೆ ಸಂವಿಧಾನಬದ್ಧವಾಗಿ ಹಕ್ಕುಗಳಿದ್ದಾವೆ. ಹಾಗಾಗಿ ನಾ ಈ ವೇದಿಕೆ ಮುಖಾಂತರ ಅವರಿಗೆ ಆಗ್ರಹ ಮಾಡ್ತೇನೆ, ದಲಿತ ಯಾರು ಬಿಜೆಪಿದಲ್ಲಿದ್ದಾರೆ ಅವರೆಲ್ಲ ಹೊರಗೆ ಬರಬೇಕು ಅಂತೇಳಿ. ಯಾಕಂದ್ರೆ ಅವಮಾನ ಸಹಿಸ್ಕೊಳ್ಳಿಕ್ಕೆ ನಮ್ಗೆ ಆಗೋದಿಲ್ಲ ದಲಿತರಿಗೆ. ಹಾಗಾಗಿ ನಮಗೆ ಅವಮಾನ ಮಾಡುವಂಥ ಪಕ್ಷದಲ್ಲಿ ನಾವು ಇರಲೂಬಾರ್ದು, ಅದನ್ನ ಬಿಟ್ಟು ಹೊರಗೆ ಬರಲಿ ಅಂತ ಈ ಮೂಲಕ ಆಗ್ರಹ ಮಾಡಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ ಬಂದಾಗ ಅವರನ್ನ ಅಗೌರವ ತೋರುವ ಪದ್ಧತಿ, ಅಗೌರವ ತೋರುವ ಮಾತನ್ನ ಸತತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಎಲ್ಲರೂ ಸೇರಿದ್ದೇವೆ. ನಾವು ಆಗ್ರಹ ಮಾಡೋದು ಒಂದೇ, ಈ ದೇಶದಲ್ಲಿ ಆಳುವಂಥ ಕೋಮುವಾದಿ ಪಕ್ಷ ಏನಿದೆ ಅದಕ್ಕೆ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ನಾವು ನಿಜವಾಗಿಯೂ ಆಗಿದ್ರೆ ಅದನ್ನೆಲ್ಲ ಖಂಡಿತವಾಗಿ ವಿರೋಧಿಸಬೇಕು, ಖಂಡಿತವಾಗಿ ವಿರೋಧಿಸಬೇಕು. ಮತ್ತೆ ಮುಂದೆ ಬರುವಂಥ ದಿನಗಳಲ್ಲಿ ಈ ರೀತಿ ಈ ದೇಶದ ಸಂವಿಧಾನ ಬರತಕ್ಕಂಥ, ಈ ದೇಶದ ಆಧುನಿಕ ಭಾರತದ ಪಿತಾಮಹ, ಈ ದೇಶದ ನಮ್ಮೆಲ್ಲರ ಬದುಕನ್ನ ನಾವು ಗುಡಿಸಲುಗಳಲ್ಲಿ ಇರ್ಬೇಕಂತ ಹೇಳಿ ಇವರು ಆರಾಧಿಸುವ ಸಂಸ್ಕೃತಿಯನ್ನು ಹೇಳ್ತಾ ಇತ್ತು. ಗುಡಿಸಲುಗಳಿಂದ ತಂದು ನಮ್ಮನ್ನ ಅರಮನೆಯಲ್ಲಿ ಇಟ್ಟಿರ್ತಕ್ಕಂತಹ ಈ ದೇಶದ ದೈವ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅಂತ ಒಂದು ಮಹಾನ್ ವ್ಯಕ್ತಿಯ ಬಗ್ಗೆ ಇವತ್ತು ಅಮಿತ್ ಶಾ ಅವರು ಹೇಳಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲರ ಖಂಡನೆ ಇದೆ. ಮತ್ತೆ ಈ ರೀತಿ ಅವರ ಆಳುವ ಪಕ್ಷದ ಸದಸ್ಯರಾಗಿರ್ಬೋದು ಅಥವಾ ಅವರು ಬೆಂಬಲಿಸುವಂತ ಆ ರಾಜಕೀಯ ಪಕ್ಷದ ಮುಖಂಡರಾಗಿರ್ಬೋದು ಇಂಥ ಒಂದು ಹೇಳಿಕೆಯನ್ನ ನೀಡಿದರೆ ಮುಂದೆ ನಾವು ಇನ್ನೂ ಉಗ್ರ ರೀತಿಯಲ್ಲಿ ಖಂಡಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ದೇಶವನ್ನ ಸುರಕ್ಷಿತವಾಗಿ ಮತ್ತು ಸಂರಕ್ಷಿತವಾಗಿ ಆಮೇಲೆ ಶಾಂತಿಯುತವಾಗಿ ಇಡುವಂತ ಒಬ್ಬ ವ್ಯಕ್ತಿ ಏನು ನಾವು ಅವರನ್ನು ಆಯ್ಕೆ ಮಾಡಿದ ದೇಶದಲ್ಲಿ ಇದ್ದೀವೋ ಅಂತ ಒಬ್ಬ ವ್ಯಕ್ತಿ ಇಂಥ ಒಂದು ಕೆಟ್ಟ ಮಾತನ್ನು ಹೇಳ್ತಾರೆ ಅಲ್ಲಿ ಸದನದಲ್ಲಿ ಅಂತಂದ್ರೆ ಇದು ಬಹಳ ಅವರ ಮನಸ್ಸಿಗೆ ಏನೋ ಈಗಾಗಲೇ ಬಹಳಷ್ಟು ಜನರು ಎಲ್ಲರೂ ಹೇಳ್ಕೊಂಡಿದ್ದಾರೆ, ಹೇಸಿಗೆ ತಿನ್ನುವರು, ಅದು ತಿನ್ನುವರು, ಇದು ತಿನ್ನುವರು, ಅಂಥವ್ರು ಇಂಥವ್ರು ಎಲ್ಲವನ್ನೂ ಹೇಳಿದ್ದಾರೆ. ಆದರೆ ನಾವು ಅದನ್ನು ಹೇಳಿ ಮತ್ತೆ ಬಾಯಿ ಹೊರಸು ಮಾಡ್ಕೊಳ್ಳೋದಿಲ್ಲ, ಅವರಿಗೆ ನಮ್ಗೆ ವ್ಯತ್ಯಾಸ ಏನೂ ಇರಲ್ಲ. ಹಾಗಾಗಿ ದಯವಿಟ್ಟು ಅಂತ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಂಥ ವ್ಯಕ್ತಿ, ಜನರ ಒಂದು ಸಂತೋಷವನ್ನ ಕಾಪಾಡುವಂತ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಇದಕ್ಕೆ ಸಾರಿ ಕೇಳಬೇಕು. ಮತ್ತೆ ರಾಷ್ಟ್ರಪತಿಗಳು ಇದನ್ನು ನಮ್ಮ ಅರ್ಜಿ ಜೊತೆಗೆ ಇನ್ನೂ ದೇಶದ ಅನೇಕ ನಾನಾ ಭಾಗಗಳಿಂದ ಅರ್ಜಿಗಳು ಹೋಗಿದ್ದಾವೆ. ಈ ಅರ್ಜಿಗಳನ್ನ ಕೂಲಂಕಷವಾಗಿ ಪರಿಶೀಲಿಸಿ ಅವರಿಗೆ ಆ ಸದಸ್ಯತ್ವದಿಂದ ಏನ್ ಮಾಡಬೇಕು, ಅಮಾನತುಗೊಳಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ನಾವು ಇವತ್ತಿನ ದಿವಸ ತಹಸೀಲ್ದಾರ್ ಮೂಲಕ ನಾವು ರಾಷ್ಟ್ರಪತಿಗಳಿಗೆ ಕೊಡ್ತಾ ಇದ್ದೇವೆ.